ಎಲ್ಲ BA 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 5ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ DSC 10ರ ನಾವು ಇವತ್ತಿನ ಕ್ಲಾಸ್ನಲ್ಲಿ ಅಧ್ಯಾಯ 5 ಯಾವುದು ಅಂದರೆ ಸಂವಿಧಾನಾತ್ಮಕತೆ. DSC 10ರಲ್ಲಿ ಬರುವಂತಹ ಅಧ್ಯಾಯ 5 ಸಂವಿಧಾನಾತ್ಮಕತೆ. ಈ ಸಂವಿಧಾನಾತ್ಮಕತೆಯಲ್ಲಿ ಬರುವಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ 5 ಅಂಕದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. 5 ಅಂಕದ ಭಾಗ 1 ವಿಡಿಯೋ ಇದಾಗಿದೆ. ಇದರಲ್ಲಿ 2 ಪ್ರಶ್ನೆಗಳನ್ನು ನಾವು 5 ಅಂಕಕ್ಕೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. 5 ಅಂಕದ ಪ್ರಶ್ನೆಯಲ್ಲಿ ಪ್ರಶ್ನೆ ನಂಬರ್ 1, ಕಾನೂನಿನ ಆಳ್ವಿಕೆ ಕುರಿತು ಟಿಪ್ಪಣಿ ಬರೆಯಿರಿ. ಕಾನೂನಿನ ಆಳ್ವಿಕೆ ಕುರಿತು ಟಿಪ್ಪಣಿ ಬರೆಯಿರಿ. ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ. ಕಾನೂನಿನ ಆಳ್ವಿಕೆ, ರೂಲ್ ಆಫ್ ಲಾಸ್. ಅರಸ ದೇವರ ಪ್ರತಿನಿಧಿ, ಆತನ ಆಜ್ಞೆಗಳು ದೇವರ ಆಜ್ಞೆಗಳು. ಅರಸ ಕಾನೂನಿಗಿಂತ ಉನ್ನತವಾದವ ಎಂಬುದಾಗಿ ಪ್ರತಿಪಾದಿಸುತ್ತಿದ್ದ. ರಾಜ್ಯೋತ್ಪತ್ತಿಯ ದೈವಿಕ ಸಿದ್ಧಾಂತಕ್ಕೆ ಪ್ರತಿಭಟನಾ ರೂಪದಲ್ಲಿ ಕಾನೂನಿನ ಆಳ್ವಿಕೆ ಜನ್ಮ ತಾಳಿತು. ಬ್ರಿಟಿಷ್ ಸಂವಿಧಾನದ ಭಾಗವಾಗಿ ಉಗಮಗೊಂಡ ಕಾನೂನಿನ ಆಳ್ವಿಕೆಯ ಪರಿಕಲ್ಪನೆಯು ಕಾಲಾಂತರದಲ್ಲಿ ವಿಕಸಿತಗೊಂಡಿದ್ದು ಕಾನೂನಿನ ಶ್ರೇಷ್ಠತೆಯನ್ನು ಪ್ರತಿನಿಧಿಸುತ್ತದೆ. ಯಾವುದೇ ವ್ಯಕ್ತಿ ಕಾನೂನಿಗಿಂತ ಶ್ರೇಷ್ಠನಲ್ಲ ಎಂಬುದು ಕಾನೂನಿನ ಆಳ್ವಿಕೆಯ ತಿರುಳು. ಅರಸನಾಗಲಿ ನ್ಯಾಯಾಧೀಶನಾಗಲಿ ಅಧಿಕಾರಶಾಹಿಯಾಗಲಿ ಅಸ್ತಿತ್ವದಲ್ಲಿರುವ ಕಾನೂನುಗಳ ಮಿತಿಗೊಳಪಡುತ್ತಾರೆ ಎಂಬುದನ್ನು ಕಾನೂನಿನ ಆಳ್ವಿಕೆಯು ಪ್ರತಿನಿಧಿಸುತ್ತದೆ. ಕಾಲಾನುಕ್ರಮದಲ್ಲಿ ಕಾನೂನಿನ ಮುಂದೆ ಸಮಾನತೆ, ಕಾನೂನಿನ ಸಮಾನ ಉಪಚಾರ, ನ್ಯಾಯಾಂಗ ಸ್ವಾತಂತ್ರ್ಯ, ಅಧಿಕಾರ ಪ್ರತ್ಯೇಕತೆ ಮುಂತಾದ ತತ್ವಗಳು ಕಾನೂನಿನ ಆಳ್ವಿಕೆಯ ಪರಿಕಲ್ಪನೆಯ ಭಾಗವಾಗಿ ಅದರ ವ್ಯಾಪ್ತಿಯನ್ನು ವಿಸ್ತಾರಗೊಳಿಸಿದವು. ಆಸಕ್ತಿದಾಯಕ ಅಂಶವೇನೆಂದರೆ ಕಾನೂನಿನ ಆಳ್ವಿಕೆ ಕುರಿತಾದ ಪ್ರತ್ಯೇಕ ಕಾನೂನು ಅಸ್ತಿತ್ವದಲ್ಲಿರದೆ ಸಂವಿಧಾನಿಕ ಕಾನೂನುಗಳು, ನ್ಯಾಯಾಂಗ ತೀರ್ಪುಗಳು, ಶಾಸಕಾಂಗದ ಸಾಮಾನ್ಯ ಕಾಯ್ದೆಗಳು ಮತ್ತು ಅಲಿಖಿತ ಸಾಂಪ್ರದಾಯಿಕ ನಿಯಮಾವಳಿಗಳ ಪಾಲನೆಯಲ್ಲಿ ಕಾನೂನಿನ ಆಳ್ವಿಕೆ ವ್ಯಕ್ತವಾಗುತ್ತದೆ. ಉದಾಹರಣೆ, ಜನರ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿವೆ. ನಿರ್ದಿಷ್ಟ ಕಾನೂನುಗಳಲ್ಲದಿದ್ದರೂ ಅವುಗಳನ್ನು ಕಾನೂನಿನ ಆಳ್ವಿಕೆಯು ತತ್ವದಡಿ ಬ್ರಿಟನ್ನಿನಲ್ಲಿ ರಕ್ಷಿಸಲಾಗುತ್ತಿದ್ದು, A.V. ಡೈಸಿ ಎಂಬ ಚಿಂತಕ ಕಾನೂನಿನ ಆಳ್ವಿಕೆಯ 3 ಆಯಾಮದ ಅರ್ಥ ವಿವರಣೆಯನ್ನು ನೀಡಿದ್ದು, ಅವುಗಳ ಮನವರಿಕೆಯೊಡನೆ ಕಾನೂನಿನ ಆಳ್ವಿಕೆಯನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬಹುದಾಗಿದೆ. ಅವುಗಳೆಂದರೆ, ಮೊದಲನೇದಾಗಿ ಕಾನೂನಿನ ಶ್ರೇಷ್ಠತೆ. ಇದರ ಬಗ್ಗೆ ನೋಡೋದಾದರೆ, ದೇಶದ ಸಾಮಾನ್ಯ ಕಾನೂನನ್ನು ಉಲ್ಲಂಘಿಸಿದ ಹೊರತು ಮತ್ತು ಸಾಮಾನ್ಯ ನ್ಯಾಯಾಲಯಗಳಿಂದ ವಿಚಾರಗೊಳಪಡಿಸಿದ ಹೊರತು ಯಾವುದೇ ವ್ಯಕ್ತಿಗೆ ಶಿಕ್ಷೆಯನ್ನು ನೀಡುವಂತಿಲ್ಲ ಎನ್ನುವ ಮೂಲಕ ಕಾನೂನಿನ ಮಹತ್ವ ಒದಗಿಸಿ ಸರ್ಕಾರದ ನಿರಂಕುಶತೆಯನ್ನು ಖಂಡಿಸಿರುವರು. ಇನ್ನು ಕಾನೂನಿನ ಮುಂದೆ ಸಮಾನತೆ. ದೇಶದ ಕಾನೂನಿಗಿಂತ ಯಾವುದೇ ವ್ಯಕ್ತಿ ಶ್ರೇಷ್ಠನಾಗಿಲ್ಲದಿರುವುದು. ಕಾನೂನು ಪ್ರಕ್ರಿಯೆಗಳಿಗೆ ಪ್ರಾಧಾನ್ಯತೆ. ನ್ಯಾಯಗಳ ಮೂಲಕ ವ್ಯಕ್ತಿಯ ಹಕ್ಕುಗಳನ್ನು ರಕ್ಷಿಸುವುದು. ಈ ರೀತಿಯಾಗಿ 5 ಅಂಕದ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2, ನ್ಯಾಯಾಂಗ ಸ್ವಾತಂತ್ರ್ಯ ಕುರಿತು ಟಿಪ್ಪಣಿ ಬರೆಯಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಉತ್ತರ, ನ್ಯಾಯಾಂಗ ಸ್ವಾತಂತ್ರ್ಯ, ಜುಡಿಷಿಯಲ್ ಇಂಡಿಪೆಂಡೆನ್ಸ್. ನ್ಯಾಯಾಂಗದ ಭಾಗವಾಗಿರುವ ನ್ಯಾಯಾಧೀಶರು ನ್ಯಾಯದಾನ ಮಾಡುವಾಗ ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವ ಸ್ಥಿತಿಯೇ ನ್ಯಾಯಾಂಗ ಸ್ವಾತಂತ್ರ್ಯವೆನಿಸಿದೆ. ಈ ಮಾದರಿಯನ್ನು ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಘೋಷಿಸಲು ಆಯಾ ದೇಶದ ಸಂವಿಧಾನಗಳು ಹಲವು ಅವಕಾಶಗಳನ್ನು ನ್ಯಾಯಾಧೀಶರಿಗೆ ಕಲ್ಪಿಸಿರುತ್ತವೆ. ನ್ಯಾಯಾಧೀಶರುಗಳು ಯಾವ ಗಡಿಗೊಳಗಾಗದೆ ಸ್ವತಂತ್ರವಾಗಿ ನ್ಯಾಯದಾನ ಮಾಡಲು ಪೂರಕವಾದ ನೇಮಕಾತಿ ವಿಧಾನ, ವೇತನ, ಪದಚ್ಯುತಿ, ವರ್ಗಾವಣೆ, ನಿವೃತ್ತಿ ಮುಂತಾದ ವಿವರಗಳನ್ನು ಸ್ಪಷ್ಟವಾಗಿ ಸಂವಿಧಾನದಲ್ಲಿಯೇ ವಿವರಿಸಲಾಗಿರುತ್ತದೆ. ಒಂದೊಂದು ಅರ್ಥದಲ್ಲಿ ಸರ್ಕಾರದ ಉಳಿದೆರಡು ಅಂಗಗಳಾದ ಶಾಸಕಾಂಗ ಅಥವಾ ಕಾರ್ಯಾಂಗಗಳಿಗೆ ನ್ಯಾಯಾಂಗವು ಪ್ರತ್ಯೇಕವಾಗಿದ್ದು,
ತನ್ನ ಸಂವಿಧಾನಿಕ ಅಧಿಕಾರಗಳನ್ನು ಮುಕ್ತವಾಗಿ ಚಲಾಯಿಸುವುದು ನ್ಯಾಯಾಂಗ ಸ್ವಾತಂತ್ರ್ಯವೆನಿಸಿದೆ. ಈ ಬಗೆಯ ಸ್ವತಂತ್ರ ನ್ಯಾಯಾಂಗಕ್ಕೆ ಸಹಕಾರಿಯಾಗುವ ನಿಬಂಧನೆಗಳನ್ನು ಆಯಾ ಸಂವಿಧಾನಗಳೇ ಅಧಿಕಾರ ಪ್ರತ್ಯೇಕತೆಯ ಬೆಳಕಿನಲ್ಲಿ ಸ್ಪಷ್ಟವಾಗಿ ನಮೂದಿಸಿರುತ್ತವೆ. ನಿಷ್ಪಕ್ಷಪಾತ ಮತ್ತು ನಿರ್ಭೀತ ನ್ಯಾಯದಾನಕ್ಕೆ ನ್ಯಾಯಾಂಗ ಸ್ವಾತಂತ್ರ್ಯವು ಅವಶ್ಯಕ. ಇಂತಹ ನ್ಯಾಯಾಂಗ ಸ್ವಾತಂತ್ರ್ಯವು ಯಶಸ್ವಿಗೊಳ್ಳಲು ನ್ಯಾಯಾಧೀಶರಿಗೆ ನಿಶ್ಚಿತ ಅಧಿಕಾರಾವಧಿ, ಅಧಿಕ ವೇತನ, ಕಠಿಣ ಪದಚ್ಯುತಿ ವಿಧಾನದ ಭರವಸೆ, ಇತರ ಅಂಗಗಳ ಪ್ರಭಾವ ಮುಕ್ತತೆಗಳು ಅತ್ಯಗತ್ಯ. ಆಗ ನ್ಯಾಯಾಂಗವು ಎಷ್ಟೇ ದೊಡ್ಡವರಾದ ವ್ಯಕ್ತಿಗಳಿದ್ದರೂ ಅವರ ವಿರುದ್ಧ ಸಾಮಾನ್ಯ ಪ್ರಜೆಗಳಿಗೆ ನ್ಯಾಯದ ಭರವಸೆಯನ್ನು ಒದಗಿಸುತ್ತದೆ. ಜೊತೆಗೆ ಸಮಾನ ನ್ಯಾಯದ ರಕ್ಷಣೆಯನ್ನು ಪ್ರಜೆಗಳಿಗೆ ಒದಗಿಸುವ ಮೂಲಕ ಸ್ವತಂತ್ರ ನ್ಯಾಯಾಂಗವು ಅವರಲ್ಲಿ ಸಂವಿಧಾನಾತ್ಮಕತೆಯನ್ನು ಒಲವನ್ನು ಇಮ್ಮಡಿಗೊಳಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಸ್ವತಂತ್ರ ನ್ಯಾಯಾಂಗವನ್ನು ಸಂವಿಧಾನಾತ್ಮಕತೆಯ ತತ್ವವೆಂದು ಪರಿಗಣಿಸಲಾಗಿದೆ ಎಂಬುದು ಇಷ್ಟು ಈ ಒಂದು ಪ್ರಶ್ನೆಗೆ ಉತ್ತರವಾಗಿತ್ತು. ಇಷ್ಟು ಎರಡು ಪ್ರಶ್ನೆಗಳಿಗೆ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀನಿ. ಇನ್ನು ಮುಂದಿನ ಕ್ಲಾಸಲ್ಲಿ ಮತ್ತೆ ಭಾಗ ವಿಡಿಯೋಗಳಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.